ಈ ಬೇಸಿಗೆಗೆ ತಂಪಾಗಿರುವ ಜ್ಯೂಸನ್ನು ಕುಡಿಬೇಕು ಅನ್ಸುತ್ತಾ? ತುಂಬ ಸಿಂಪಲ್ ವಿಧಾನದಲ್ಲಿ ಒಂದು ಜ್ಯೂಸನ್ನು ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ಜ್ಯೂಸ್ ನೋಡ್ಕೊಂಬರೋಣ. ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಒಂದು 5 ನಿಮಿಷ ಕಾಲ ನೆನೆಸಿದರೆ ಸಾಕಾಗುತ್ತೆ. ಒಂದು 2ರಿಂದ 3 ಚಮಚದಷ್ಟು ಸಬ್ಜಾ ಸೀಡ್ಸನ್ನು ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಂಡು ಒಂದು ಮಿಕ್ಸಿ ಜಾರ ತೊಗೊಂಡಿದ್ದೀನಿ. ಈಗ ಫ್ರೆಶ್ ಆಗಿರುವ ಪುದೀನ ಸೊಪ್ಪು ಒಂದು ಹಿಡಿಯಷ್ಟು, ಹಾಗೆ ಇದಕ್ಕೆ ಶುಂಠಿ ಬೇಕಾಗುತ್ತೆ. 1 ಬಿಲ್ಲೆ ಗಾತ್ರದ ಶುಂಠಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಈಗ ನಿಂಬೆಹಣ್ಣನ್ನು 1 ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು, ತಂಪಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ನೋಡಿ, ನಿಂಬೆಹಣ್ಣು 1 ರಸನ ಹಿಂಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿಲ್ಲ, ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಕಲ್ಸಕ್ಕರೆನ ನಾನು 2 ಗ್ಲಾಸ್ ಮಾಡೋದ್ರಿಂದ ಇಷ್ಟು ಕಲ್ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಕಲ್ಸಕ್ಕರೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ನುಣ್ಣಗೆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 1 ನಿಮಿಷದಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೋಡಿ, ಇವಾಗ ಪೇಸ್ಟ್ ರೆಡಿ ಆಯಿತು. 1-2 ಗ್ಲಾಸನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಮಾಡಿರುವ ಪೇಸ್ಟನ್ನು 2 ಗ್ಲಾಸಿಗೆ ಸ್ವಲ್ಪ ಸ್ವಲ್ಪ ಅಂದರೆ 1.5 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಈ ಸಬ್ಜಾ ಸೀಡ್ಸ್ ಜೊತೆಗೆ ಸೇರಿಸಿದರೆ. ಈಗ ಐಸ್ ಕ್ಯೂಬನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು 1-2 ಚಮಚದಷ್ಟು ನಾನು ಸಬ್ಜಾ ಸೀಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. 1 ನಿಮಿಷ ಸಾಕಾಗುತ್ತೆ ಇದನ್ನು ನೆನೆಸೋಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ರುಚಿಕರವಾಗಿರುವ ತುಂಬ ತಂಪಾಗಿರುವ ಬಿಸಿಲು ಕಾಲದಲ್ಲಿ ಮಾಡುವಂತಹ ಒಂದು ಸಬ್ಜಾ ಸೀಡ್ಸ್ ಮತ್ತು ಪುದೀನ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಮತ್ತು ಇದು 1 ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬಿದಂಗಿರುತ್ತೆ. ಈ ಡಯಟ್ ಮಾಡೋರು ಕೂಡ ಬೆಳಗ್ಗೆ ಟೈಮಲ್ಲಿ 1 ಗ್ಲಾಸ್ ಮಾಡಿಕೊಂಡು ಕುಡಿಬೋದು. ನೀವು ಐಸ್ ಕ್ಯೂಬ್ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಐಸ್ ಹಾಕಿ ನಾವು ಜ್ಯೂಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸಿಂಪಲ್ ವಿಧಾನದ ಪುದೀನ ಸಬ್ಜಾ ಜ್ಯೂಸ್ ರೆಡಿ ಆಯಿತು. ನೀವು ಕೂಡ ಸಿಂಪಲ್ಲಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.